ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮಗಿವತ್ತು ಬೀಟ್ರೂಟ್ ರೊಟ್ಟಿ ಅಥವಾ ಚಪಾತಿನ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ನಿಮ್ಮ ಮಕ್ಕಳುಗಳು ಬೀಟ್ರೂಟ್ ಪಲ್ಯ ತಿನ್ನೋದಿಲ್ಲ ಅಂತ ಅಂದರೆ ಈ ರೀತಿ ಅವ್ರಿಗೆ ಮಾಡಿಕೊಟ್ಟಾಗ ಕಲರ್ಫುಲ್ಲಾಗಿ ಇಷ್ಟಪಟ್ಟು ತಿಂತಾರೆ. ಇದನ್ನು ಮೊಸರು ಜೊತೆ ಹಾಗೆ ತಿನ್ನಬಹುದು. ಇದಕ್ಕೆ ಯಾವುದೇ ರೀತಿ ಪಲ್ಯ ಬೇಡ. ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ತುಂಬ ತೆಳ್ಳಗೆ ಬರುತ್ತೆ. ಯಾವ ರೀತಿ ನಾವು ಅದನ್ನು ಒತ್ತುತ್ತೀವಿ ಆ ರೀತಿ ಬರುತ್ತೆ. ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿಮ್ಗೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಜ್ವೈನ ಅಂದರೆ ಕಾಳನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಇದು ಜೀರ್ಣ ಚೆನ್ನಾಗಿ ಆಗುತ್ತೆ, ಹಾಗೆ ಫ್ಲೇವರ್ಫುಲ್ಲಾಗಿರುತ್ತೆ ಮಧ್ಯ ಸಿಗೋದ್ರಿಂದ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಇದಕ್ಕೆ ಕರಿಬೇವು ಹಾಗೆ ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದನ್ನು ಸಹ ಹಾಕೋತಾ ಇದ್ದೀನಿ. ಫ್ಲೇವರ್ಫುಲ್ಲಾಗಿರಬೇಕು. ಆವಾಗ ಇದಕ್ಕೆ ಯಾವುದೇ ರೀತಿ ಪಲ್ಯಗಳು ಸಾಂಬಾರುಗಳು ಬೇಡ. ದೋಸೆ ರೊಟ್ಟಿ ಚಪಾತಿ ಫ್ಲೇವರಾಗಿ ಇದ್ದರೆ ಜಸ್ಟ್ ಮೊಸರಲ್ಲೂ ಸಹ ನಾವು ತಿನ್ಕೊಬಿಡ್ಬಹುದು. ಇದನ್ನು ಹೆಚ್ಕೊಂಡು ಹಾಕ್ಕೊಂಡು ಬೀಟ್ರೋಟು ನಾನಿಲ್ಲಿ ಸಿಪ್ಪೆ ಹೊರ್ಕೊಂಡು ನೀಟಾಗಿ ಸಣ್ಣ ತುರಿಲಿ ತುರ್ಕೋತಾ ಇದ್ದೀನಿ. ಅಥವಾ ನೀವು ಹೆಚ್ಕೊಬಿಟ್ಟು ಅದನ್ನು ರುಬ್ಕೋಬಹುದು. ಮಿಕ್ಸಿ ಹಾಳಾಗತ್ತೆ ಅನ್ನೋದಾದರೆ ನೀವು ಅದನ್ನು ತುರ್ಕೊಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಾಗೆ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸಹ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಫ್ಲೇವರ್ ಆಗಿರುತ್ತೆ. ಇದನ್ನು ಸಹ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಾಗೆ ಮಿಕ್ಸಿ ಮಾಡಿರುವಂತಹ ಬೀಟ್ರೂಟ್ ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ರೊಟ್ಟಿ ಹದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ಸಾಫ್ಟಾಗಿ. ನೀವು ಚಪಾತಿ ಥರ ಲಟ್ಟಿಸ್ತೀವಿ ಅಂದರೆ ಗಟ್ಟಿಯಾಗಿ ಕಲಿಸ್ಕೋಬಹುದು, ಚೆನ್ನಾಗಿ ಬರುತ್ತೆ. ಸೊ ಕಲರ್ ಸ್ವಲ್ಪ ಡಿಮ್ ಆಗುತ್ತೆ. ಅಂದರೆ ಹಸಿಟ್ಟೆಲ್ಲ ಉದುರಿಸ್ಕೊಂಡು ಒತ್ತುತ್ತೀವಲ್ವ, ಈ ಥರ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ, ಬೇಗ ಅರಗತ್ತೆ. ಹಾಗೆ ಇದನ್ನು ತುಂಬ ಚೆನ್ನಾಗಿ ಮೆದುವಾಗಿ ಬೇಗ ಬೇಯ್ಕೊಬಿಡುತ್ತೆ. ಒತ್ತಬೇಕು ಅಥವಾ ಅದನ್ನು ಉಜ್ಜಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ರೊಟ್ಟಿ ಥರ ಹೋಳ್ಗೆ ಥರ ಸ್ಮೂತಾಗಿ ಇದನ್ನು ಕೈಯಲ್ಲಿ ನೀಟಾಗಿ ಸರಿಸಬಹುದು, ನೀಟಾಗತ್ತೆ. ಈ ಒಂದು ಅದಕ್ಕೆ ನಾನು ತಟ್ಕೊಂಡಿದ್ದೀನಿ. ಇಲ್ಲಿ ಪೇಪರ್ಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಷ್ಟು ಬೇಕಷ್ಟು ಹಿಟ್ಟನ್ನು ತಗೊಂಡು ಇನ್ನೊಂದು ಪೇಪರ್ಗೂ ಸಹ ಎಣ್ಣೆ ಹಚ್ಕೊಬಿಟ್ಟು ನೀವು ಹೋಳ್ಗೆನ ಯಾವ ರೀತಿ ಉಜ್ಜಿ ನೀವು ಅಗಲ ಮಾಡ್ತೀರಾ ಆ ರೀತಿ ಮಾಡೋ ಅಂಥದ್ದು. ತುಂಬ ಸಿಂಪಲ್ಲು, ನೀವು ಬೇಗ ಮಾಡ್ಕೊಬಿಡ್ಬಹುದು. ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ಈ ರೀತಿ ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತೆಳ್ಳಗೆ ನೀವು ಈ ಥರ ಉಜ್ಜಿದ್ರೆ ಸಾಕು, ತುಂಬ ಬೇಗ ಅಗಲ ಆಗಿಬಿಡತ್ತೆ. ಅದೇ ರೀತಿ ನೀವು ಎರಡೂ ಕಡೆ ಎಣ್ಣೆ ಹಚ್ಚಿರೋದ್ರಿಂದ ಇದನ್ನು ಸಹ ರೊಟ್ಟಿ ಕಲ್ ಮೇಲೆ ಹಾಕೋದು ತುಂಬ ಸುಲಭ. ಎಷ್ಟು ತೆಳ್ಳಗೆ ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಬಹುದು. ಅಷ್ಟರಲ್ಲಿ ನಾನು ಇದನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಹಂಚನ್ನ, ಅದು ಕಾಯ್ದಿತ್ತು. ಈ ಥರ ನೀಟಾಗೂ ಸಹ ಬೇಗ ಬಿಟ್ಕೊಬಿಡುತ್ತೆ. ನೀವಿಲ್ಲಿ ಪ್ಲಾಸ್ಟಿಕ್ ಪೇಪರ್ನೆಲ್ಲ ಯೂಸ್ ಮಾಡಬೇಡಿ, ಯಾಕಂದರೆ ಅದು ಬೇಗ ಅಂಟ್ಕೊಬಿಡುತ್ತೆ ಕಾವಲಿಗೆ. ಅದರಿಂದ ನಾನಿಲ್ಲಿ ಈ ಥರ ಪೇಪರ್ನ ರೊಟ್ಟಿ ತಟ್ಟ ಅಂತ ಪೇಪರೇ ಬರುತ್ತಲ್ವ, ಹೋಳ್ಗೆ ಮಾಡೋ ಅಂಥ ಶೀಟ್ಸು, ಅದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ನೀವು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಬಿಟ್ರೆ ತುಂಬ ಬೇಗ ಬೇಯ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ಈರುಳ್ಳಿ ಕ್ಯಾರೆಟು ಎಲ್ಲವನ್ನು ಹಾಕೋಬೋದು. ಜಸ್ಟ್ ಇಷ್ಟೇ ಸಾಕು, ಸಖತ್ತಾಗಿ ರೆಡಿ ಆಗುತ್ತೆ. ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಇದೊಂದು ಡಯಟ್ ಫುಡ್ ಅಂತಲೇ ಹೇಳ್ಬಹುದು. ಮೊಸರು ಜೊತೆಗೆ ಇವತ್ತಿನ ನನ್ನ ರಾತ್ರಿಯ ಊಟ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದನ್ನು ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಒಂದು ಲೈಕ್ ಮಾಡಿ, ರಕ್ಷು ಕೈರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂದು ಇನ್ಸ್ಟಾದಲ್ಲೂ ಸಹ ಶಾರ್ಟ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ರಕ್ಷಿತಾ ಗಿರೀಶ್ 42 ಅಂತ ಇನ್ಸ್ಟಾ ID, ಅದಕ್ಕೂ ಸಹ ನಮಗೆ ಸಪೋರ್ಟ್ ಮಾಡಿ. ಆದಷ್ಟು ಒಂದು ಹೆಲ್ತಿ ವೀಡಿಯೋಸು ಹಾಗೆ ಡಯಟ್ ವೀಡಿಯೋಸ್ನೂ ಸಹ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಹೋಗ್ತೀನಿ. ಇವತ್ತಿಂದ ನಾನು ಡಯಟ್ನ ಶುರು ಮಾಡಿದ್ದೀನಿ. ಆ ವೀಡಿಯೋಸ್ನೂ ಸಹ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.